ಕೋರ್ಟ್ ವ್ಯವಹಾರಗಳಲ್ಲಿ ಜಯ, ಶತ್ರುಗಳಕ್ಕಿಂತ ನೀವು ಮೇಲ್ಗೈ ಸಾಧಿಸ್ತಕ್ಕಂಥದ್ದು, ಎಕ್ಸ್ಪೆಷಲಿ ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ರೆಕಗ್ನೈಸೇಷನ್ ಸಿಕ್ಕತ್ತೆ. ಭೂಮಿ ಪುತ್ರ ಕೂಡ 6ನೇ ಮನೆಯಲ್ಲಿರೋದ್ರಿಂದ ಭೂಮಿ ಯೋಗ ಕೂಡ ನಿಮಗೆ ಚೆನ್ನಾಗಿದೆ. ಭೂಮಿ ತಗೊಳ್ತಕ್ಕಂಥವ್ರಿಗೆ ಅಥವಾ ಸೇಲ್ ಮಾಡೋರಿಗೆ ಕೂಡ ಅನುಕೂಲಕರವಾಗಿದೆ ಸ್ನೇಹಿತರೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಮಾಸ ಭವಿಷ್ಯ. ಪ್ರತಿ ತಿಂಗಳು ತತ್ವಮಸಿ ಚಾನಲಲ್ಲಿ ಬರ್ತಾ ಇರ್ತಕ್ಕಂಥ ಈ ಮಾಸ ಭವಿಷ್ಯ. ಇವಾಗ ನಾವು ಮೇ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಗೋಚಾರದಲ್ಲಿ ಯಾವ ಥರ ಇದೆ ಅಂತಕ್ಕಂಥ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಸೂರ್ಯ ಭಗವಾನರು ಮೇ 15ಕ್ಕೆ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಬುಧರು 14ರವರೆಗೂ ಮೇಷರಾಶಿಯಲ್ಲಿದ್ದು ತದನಂತರ ವೃಷಭ ರಾಶಿಗೆ ಬರ್ತಾ ಇದ್ದರೆ, ಶುಕ್ರ ಭಗವಾನರು ಸ್ವಂತ ಮನೆಯಿಂದ ಮಿಥುನ ರಾಶಿ ಸ್ನೇಹ ರಾಶಿಗೆ 15ನೇ ತಾರೀಕು ಮೇ 15ನೇ ತಾರೀಕು ಪ್ರಯಾಣ ಮಾಡ್ತಾ ಇದ್ದಾರೆ. ಗುರು ಭಗವಾನರು ಸ್ವಂತ ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿದ್ದರೆ, ಶನಿ ಭಗವಾನರು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಇದ್ದುಕೊಂಡು ಸ್ವಂತ ನಕ್ಷತ್ರದಲ್ಲಿ ಮೀನ ರಾಶಿಯಲ್ಲಿದ್ದಾರೆ. ರಾಹು ಕೂಡ ಸ್ವಂತ ನಕ್ಷತ್ರದಲ್ಲಿ ಶತಭಿಷ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿದ್ದರೆ, ಕೇತು ಭಗವಾನರು ಕೂಡ ಸ್ವಂತ ನಕ್ಷತ್ರದಲ್ಲಿ ಮುಖ ನಕ್ಷತ್ರದಲ್ಲಿ ಸಿಂಹ ರಾಶಿಯಲ್ಲಿದ್ದಾರೆ. ಗ್ರಹಗಳು ಈ ತಿಂಗಳು ಹೆಚ್ಚು ಕಮ್ಮಿ ಒಂದು ಸೂರ್ಯ ಭಗವಾನರು 15ನೇ ತಾರೀಕುವರೆಗೂ ಉಚ್ಚನಾಗಿದ್ದರೆ, ಕುಜ ಭಗವಾನರು 11ನೇ ತಾರೀಕು ಮೇಷರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಮೇಷರಾಶಿಗೆ ಕುಜರಿಗೆ ಸ್ವಂತ ರಾಶಿ, ಶುಕ್ರ ಭಗವಾನರಿಗೆ ವೃಷಭ ರಾಶಿ ಸ್ವಂತ ರಾಶಿ, ಗುರು ಸ್ವಂತ ನಕ್ಷತ್ರ, ಶನಿ ಭಗವಾನರು ಕೂಡ ಸ್ವಂತ ನಕ್ಷತ್ರ, ರಾಹು ಕೇತುಗಳು ಕೂಡ ಸ್ವಂತ ನಕ್ಷತ್ರಗಳಲ್ಲಿದ್ದಾರೆ. ಅಂದರೆ ಈ ಥರ ಪರಿಸ್ಥಿತಿ ಇದ್ದಾಗ ಗ್ರಹಗಳ ಅನಾನುಕೂಲಕರವಾಗಿದ್ದರೂ ಕೂಡ ಆ ನೆಗೆಟಿವ್ ಅನ್ನೋದು ಕಮ್ಮಿ ಇರುತ್ತೆ. ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದು ಗ್ರಹ ಸ್ವಂತ ಮನೆಯಲ್ಲಿದ್ದರೆ, ಸ್ವಂತ ನಕ್ಷತ್ರದಲ್ಲಿದ್ದರೆ, ಉಚ್ಚನಾಗಿದ್ದರೆ, ಅನಾನುಕೂಲ ಸ್ಥಿತಿಯಲ್ಲಿದ್ದರೆ ಅದರ ನೆಗೆಟಿವ್ ಪರಿಣಾಮ ಕಮ್ಮಿ ಇರುತ್ತೆ. ಒಂದು ವೇಳೆ ಅದು ಅನುಕೂಲ ಪರಿಸ್ಥಿತಿಯಲ್ಲಿದ್ದರೆ ಬರ್ತಕ್ಕಂಥ ಬೆನಿಫಿಟ್ ಡಬಲ್ ಆಗಿರುತ್ತೆ. ಇದು ಈ ತಿಂಗಳ ವಿಶೇಷತೆ. ಹಾಗೆ ನಾವು ಒಂದೊಂದು ರಾಶಿಯಾಗಿ ಮತ್ತೆ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಶುಭ ಫಲಗಳು ಕಾಣಿಸ್ಕೊಳ್ತಾ ಇದೆ. ಎಕ್ಸ್ಪೆಷಲಿ 11ನೇ ತಾರೀಕು ಕುಜ ಭಗವಾನರು ನಿಮ್ಮ ರಾಶಿ ಅಧಿಪತಿ 6ನೇ ಮನೆಗೆ ಬರ್ತಾ ಇದ್ದರೆ, ಕೋರ್ಟ್ ವ್ಯವಹಾರಗಳಲ್ಲಿ ಜಯ, ಶತ್ರುಗಳಕ್ಕಿಂತ ನೀವು ಮೇಲ್ಗೈ ಸಾಧಿಸ್ತಕ್ಕಂಥದ್ದು, ಎಕ್ಸ್ಪೆಷಲಿ ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ರೆಕಗ್ನೈಸೇಷನ್ ಸಿಕ್ಕತ್ತೆ. ಸೂರ್ಯ ಭಗವಾನರು ಕೂಡ 15ನೇ ತಾರೀಕುವರೆಗೂ ಕೂಡ ನಿಮ್ಮ ರಾಶಿಯಲ್ಲಿದ್ದು ತದನಂತರ ಅವರು ವೃಷಭ ರಾಶಿಗೆ ಹೋಗ್ತಾ ಇದ್ದಾರೆ. 15ರವರೆಗೂ ಕೂಡ ನಿಮ್ಗೆ ಒಳ್ಳೆ ಫಲಗಳನ್ನು ಪಡ್ಕೊಳ್ತಾ ಇದ್ದೀರಿ. ಬುಧ ಕೂಡ ನಿಮಗೆ 7ನೇ ಮನೆಗೆ 15ನೇ ತಾರೀಕು ಆದಮೇಲೆ ಬರ್ತಾ ಇರೋದ್ರಿಂದ ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ ಚೇತರಿಕೆ ಕಾಣ್ತಾ ಇದೆ. ಎಕ್ಸ್ಪೆಷಲಿ ಈ ಟ್ರೇಡಿಂಗ್ ಮಾಡ್ತಕ್ಕಂಥವ್ರಿಗೆ, ಡೈಲಿ ಬೇಸಿಸ್ ಕೂಲಿ ಕಾರ್ಮಿಕರಿಗೆ ಕೂಡ ಒಳ್ಳೆಯ ಅವಕಾಶಗಳು ಕಾಣ್ತಾ ಇದೆ. ಮತ್ತು ನಿಮಗೆ 7ನೇ ಮನೆಯಲ್ಲಿ ಸೂರ್ಯ ಭಗವಾನರು ಬರ್ತಾ ಇರೋದ್ರಿಂದ ಸೂರ್ಯ ಬುಧನ ಕಾಂಬಿನೇಷನಿಂದ ನಿಮ್ಮ ವಾಕ್ಚಾತುರ್ಯದಿಂದ, ನಿಮ್ಮ ಹಿಡಿತ ಮತ್ತು ನೀವು ಒಂದು ಸಾಧನೆ ಮಾಡ್ತಕ್ಕಂಥ ಒಂದು ಕೆಚ್ಚಿಂದ ನೀವೊಂದು ಹೆಜ್ಜೆ ಇಟ್ಟಿದರೆ ನೀವು ಡೆಫಿನೆಟ್ ಆಗಿ ಸರ್ಕಾರ, ವ್ಯಾಪಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಕಾಂಟ್ರಾಕ್ಟ್ಸ್ ವ್ಯಾಪಾರಗಳಿಗೆ ಸಂಬಂಧಿಸಿರೋದ್ರಲ್ಲಿ ನೀವು ಜಯ ಪಡ್ಕೊಳ್ಬೋದು. ಭೂಮಿ ಪುತ್ರ ಕೂಡ 6ನೇ ಮನೆಯಲ್ಲಿರೋದ್ರಿಂದ ಭೂಮಿ ಯೋಗ ಕೂಡ ನಿಮಗೆ ಚೆನ್ನಾಗಿದೆ. ಭೂಮಿ ತೊಗೊಳ್ತಕ್ಕಂಥವ್ರಿಗೆ ಅಥವಾ ಸೇಲ್ ಮಾಡೋರಿಗೆ ಕೂಡ ಅನುಕೂಲಕರವಾಗಿದೆ ಸ್ನೇಹಿತರೆ. ಆದರೆ 10ನೇ ಮನೆಯಲ್ಲಿರ್ತಕ್ಕಂಥ ಕೇತು ಭಗವಾನರು, 4ನೇ ಮನೆಯಲ್ಲಿರ್ತಕ್ಕಂಥ ಭೂಸ್ಥಾನದಲ್ಲಿರ್ತಕ್ಕಂಥ ರಾಹು ಭಗವಾನರಿಂದ ಪೇಪರ್ ವರ್ಕ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಒಂದು ಸರ್ತಿ ಸಿಗ್ನೇಚರ್ ಮಾಡಿದರೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಜೀವನ ಅದೋ ಗದಿಗೆ ಹೋಗ್ಬಿಡತ್ತೆ. ಯಾವಾಗಲೂ ಕೂಡ ಸೈನ್ ಮಾಡುವಾಗ 4 ಸರ್ತಿ ಓದಿ ಸೈನ್ ಮಾಡಿ. ಯಾಕಂದರೆ ಭೂಸ್ಥಾನದಲ್ಲಿ ರಾಹು ನಿಮ್ಮನ್ನು ಮೋಸ ಮಾಡ್ಬೋದು. ನಿಮ್ಮ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ಕೂಡ ನಿಮ್ಮ ಉದ್ಯೋಗದಲ್ಲಿ ಕೂಡ ನೀವು ಅಪ್ಪಿ ಬಾಸ್ ಜೊತೆ ಅಥವಾ ನಿಮ್ಮ ಕೊಲೀಗ್ಸ್ ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಿದರೆ ಉದ್ಯೋಗ ಕೂಡ ಕುತ್ತು ಬರುತ್ತೆ ಸ್ನೇಹಿತರೆ. ಇನ್ನು ಉಳಿದಂಗೆ ನಿಮಗೆ ಅಷ್ಟಮದಲ್ಲಿ ಗುರು ಇದ್ದಾರೆ, ಅಷ್ಟಮಕ್ಕೆ ಶುಕ್ರ ಕೂಡ ಹೋಗ್ತಾ ಇರೋದ್ರಿಂದ ಹೆಣ್ಮಕ್ಳಿಗೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸಡನ್ನಾಗಿ ಲಕ್ ಬರ್ತಕ್ಕಂಥದ್ದು. 8ನೇ ಮನೆಯಲ್ಲಿರ್ತಕ್ಕಂಥ ಗುರು ಕೊನೆಯದಾಗಿ ಸ್ವಲ್ಪ ನಿಮಗೆ ಅಲ್ಲಲ್ಲೇ ಸುತ್ತಾಕೋ ಥರ ಮಾಡ್ತಾರೆ.
ಪ್ಲಸ್ ಶನಿ ಭಗವಾನರು ನಿಮಗೆ ಪೂರ್ವಜನ್ಮದ ಪುಣ್ಯ ಸ್ಥಾನದಲ್ಲಿ ಇದ್ದರೂ ಕೂಡ ನಿಧಾನಗತಿಯ ಪ್ರೋಗ್ರೆಸ್ ಇದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ಕಟ್ಟಿರ್ತಕ್ಕಂಥ ಫೀಸು ನಿಮ್ಮ ಕೈ ಮೀರಿ ನೀವು ಪ್ರಯತ್ನವನ್ನು ಮಾಡಿದಿರಿ. ಆದರೆ ಶನಿ ಭಗವಾನರು ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ. ಗುರು ಕೂಡ ಬರ್ತಕ್ಕಂಥ ತಿಂಗಳಿಂದ ನಿಮ್ಗೆ ಅನುಕೂಲಕರ ಸ್ಥಿತಿಯಲ್ಲಿದ್ದಾರೆ. ಸ್ವಲ್ಪ ಸಂಯಮ ಪಾಲನೆ ಮಾಡಿ. 7ನೇ ಮನೆಗೆ ಬರ್ತಾ ಇರತಕ್ಕಂಥ ಬುಧ ಭಗವಾನರ ತಿಂಗಳ ಮಧ್ಯದಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಜಯ ಇದೆ. ರಾಹು ಶಾಂತಿ ಮಾಡ್ಕೊಳ್ಳಿ. ಮುಖ್ಯವಾಗಿ ರಾಹು 4ನೇ ಮನೆಯಲ್ಲಿದ್ದರೆ ಸ್ವಲ್ಪ ನೆಮ್ಮದಿ ಕಮ್ಮಿ ಇರುತ್ತೆ, ತಿರುಗಾಟ ಇರುತ್ತೆ. ಎಕ್ಸ್ಪೆಷಲಿ ನೈಟ್ ಡ್ಯೂಟಿ ಮಾಡ್ತಕ್ಕಂಥವ್ರಿಗೆ ರೆಸ್ಟ್ ಇಲ್ದಿರ ಅನಾರೋಗ್ಯ ಕೂಡ ಆಗೋದಕ್ಕೆ ಚಾನ್ಸ್ ಇರುತ್ತೆ ಸ್ನೇಹಿತರೆ. 4ನೇ ಮನೆಯಲ್ಲಿ ರಾಹು ಇದ್ದರೆ ದುರ್ಗಾ ಆರಾಧನೆ ಮಾಡಿ. ರಾಹುಗಾಗಿ ಸಾಕಷ್ಟು ಇದುವರೆಗೆ ನಾವು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಹೇಳ್ತಾ ಬಂದಿದ್ದೀವಿ. ಕೇತು ಭಗವಾನರನ್ನು ಉಳಿಸ್ಕೋಬೇಕಂದ್ರೆ ವೆರಿ ಈಸಿ. ಭಕ್ತಿ ಮಾರ್ಗದಲ್ಲಿ ಹೋಗಿ ಗಣಪತಿಯನ್ನು ಆರಾಧನೆ ಮಾಡಿ. ಸೂರ್ಯ ಭಗವಾನ್ 7ನೇ ಮನೆಯಲ್ಲಿರೋದ್ರಿಂದ ಸೂರ್ಯ ನಮಸ್ಕಾರ ಮಾಡಿ. ಅಷ್ಟಮದಲ್ಲಿರ್ತಕ್ಕಂಥ ಗುರು ದ್ವಯರು ಶುಕ್ರ ಮತ್ತು ಗುರು ಈ ಇಬ್ಬರ ಕಾಂಬಿನೇಷನ್ನು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡ್ತಾ ಬನ್ನಿ. ಲಕ್ಷ್ಮೀ ಹೃದಯಂ ಸ್ತೋತ್ರವನ್ನು ಓದಿದರೆ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ. ಓವರಾಲ್ ಆಗಿ ಇನ್ನು ಸ್ವಲ್ಪ ಕಾಲ ನೀವು ತಾಳ್ಮೆಯಿಂದ ಇದ್ದರೆ ಸಾಕು. ಗ್ರಹಗಳ ಅನುಕೂಲ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಆಗ್ತಾ ಬರ್ತಾ ಇದೆ. ಎಕ್ಸ್ಪೆಷಲಿ ಇಷ್ಟು ದಿವಸ ಸ್ವಲ್ಪ ನಿಮ್ಮ ನೊಂದಿರೋರ್ಗೂ ಕೂಡ ಉದ್ಯೋಗ ಭಾಗ್ಯ ಪ್ಲಸ್ ಮದುವೆ ಮಕ್ಕಳಿಗೂ ಕೂಡ ಅನುಕೂಲಕರ ದಿನಗಳು ಬರ್ತಾ ಇದೆ. ಒಳ್ಳೆಯ ದಿನಗಳಿಗಾಗಿ ಕಾಯ್ತಾ ಇರಿ. ಬರೋ ತಿಂಗಳು ನಿಮ್ಮನ್ನು ಮಾತಾಡ್ತೀವಿ. ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಕಳೆದ ತಿಂಗಳು ಕೂಡ ನಾವು ವಾಸ್ತು ರಿಲೇಟೆಡ್ ಕೆಲವು ಟಿಪ್ಸನ್ನು ಮಾಡಿದ್ದೀವಿ. ಈ ತಿಂಗಳಲ್ಲಿ ಕೂಡ ಕೆಲವು ಉಪಯುಕ್ತ ವಾಸ್ತು ಟಿಪ್ಸನ್ನು ತಿಳ್ಕೊಳ್ಳೋಣ. ಇದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡು ಹೆಚ್ಚಿನ ಶುಭ ಫಲಗಳನ್ನು ನೀವು ಪಡ್ಕೊಳ್ಬೋದು. ಮುಖ್ಯವಾಗಿ ತುಳಸಿ ಆರಾಧನೆ ಅಂದರೆ ಯಾವ ಮನೆಯಲ್ಲಿ ಮಾಡೋದಿಲ್ಲ, ಎಲ್ಲರ ಮನೆಯಲ್ಲಿ ಕೂಡ ತುಳಸಿ ಆರಾಧನೆ ಮಾಡ್ತೀವಿ. ತುಳಸಿ ಅಂದರೆ ಪರಮ ಭಕ್ತಿ ಎಲ್ಲರಿಗೂ ಕೂಡ. ಈ ತುಳಸಿ ಗಿಡ ಅಂತಕ್ಕಂಥದ್ದು ಮನೆಯಲ್ಲಿ ಎಲ್ಲಿರಬೇಕು? ಈ ವೈದ್ಯಕೀಯ ಗುಣಗಳಿರ್ತಕ್ಕಂಥ ದೈವಿಕ ಶಕ್ತಿ ಇರ್ತಕ್ಕಂಥ ಈ ತುಳಸಿ ಗಿಡ ಮನೆಯಲ್ಲಿ ಎಲ್ಲಿದ್ದರೆ ನಮ್ಗೆ ಅನುಕೂಲ ಆಗತ್ತೆ. ಯಾವುದೇ ಕಾರಣಕ್ಕೂ ದೇವ ಮೂಲೆಯಲ್ಲಿ ಇಡಬೇಡಿ. ದೇವ ಮೂಲೆಯಲ್ಲಿ ನೀವು ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಳ್ಳೋದ್ರಿಂದ ಅಲ್ಲಿಂದ ಬರ್ತಕ್ಕಂಥ ದೈವ ಶಕ್ತಿಯನ್ನು ಅದು ತಡೆದು ನಮ್ಮ ಮನೆ ಒಳಗಡೆ ಬರದಿರ ಸ್ಟಾಪ್ ಮಾಡುತ್ತೆ. ಅದಕ್ಕಾಗಿ ನಿಮ್ಮ ಮನೆಯ ಆವರಣದಲ್ಲಿ ಅಥವಾ ನಿಮ್ಮ ಮನೆ ಮುಂಭಾಗಲಿಗೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಅಂದರೆ ನೀವು ವಾಯುಮೂಲೆಗೆ ಅಥವಾ ಅಗ್ನಿಮೂಲೆ ಎಲ್ಲಿ ಇಡ್ತಕ್ಕಂಥದ್ದು ಶ್ರೇಷ್ಠ. ವಾಯುಮೂಲೆ ಅಥವಾ ಅಗ್ನಿಮೂಲೆಗೆ ನೀವು ತುಳಸಿಯನ್ನು ಇಡ್ತಕ್ಕಂಥದ್ದು ಶ್ರೇಷ್ಠ. ಹಾಗೆ ತುಳಸಿಯನ್ನು ಮನೆ ಒಳಗಡೆ ಬೆಳೆಸಬಾರ್ದು. ತುಳಸಿ ಯಾವಾಗಲೂ ಕೂಡ ಮನೆ ಹೊರಗಡೆನೇ ಇರಬೇಕು. ತುಳಸಿಗೆ ನೀವು ನೀರು ಹಾಕಬೇಕಂದ್ರೆ ಬಿಸಿಲು ಕಮ್ಮಿ ಇರ್ತಕ್ಕಂಥ ಟೈಮಲ್ಲಿ, ಎಕ್ಸ್ಪೆಷಲಿ ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತದಲ್ಲಿ ನೀವು ತುಳಸಿ ಗಿಡಕ್ಕೆ ನೀರು ಹಾಕೋದ್ರಿಂದ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ತೀರಿ. ಹಾಗೆ ನೀವು ಮನಿ ಪ್ಲ್ಯಾಂಟನ್ನು ಕೂಡ ಮನೆಗೆ ಆವರಣದಲ್ಲಿ ವಾಯುಮೂಲೆ ಅಥವಾ ನೀವು ಅಗ್ನಿಮೂಲೆಯಲ್ಲಿ ಇಡೋದರಿಂದ ನಿಮಗೆ ಹೆಚ್ಚಿನ ಫಲಗಳು ಬರುತ್ತೆ. ಯಾವುದೇ ಗಿಡಗಳು ಕೂಡ ನಾವು ಮನೆಗೆ ಬರ್ತಕ್ಕಂಥ ದೈವಶಕ್ತಿಯನ್ನು ತಡೆಯೋ ಥರ ಇರಬಾರ್ದು. ಬಾಗಿಲಿಗೆ ಆ ಕಡೆ ಈ ಕಡೆ ವಾಯುಮೂಲೆ ಅಗ್ನಿಮೂಲೆಯಲ್ಲಿ ನೀವು ಇಟ್ಕೋಬೇಕು. ಮನೆ ಒಳಗಡೆ ನೀವು ಅಕ್ವೇರಿಯಂ ಇಟ್ಕೊಳ್ಳೋದ್ರಿಂದ ಎಷ್ಟೋ ಉಪಯುಕ್ತಗಳು ಕೂಡ ಇದ್ದಾವೆ. ಅಕ್ವೇರಿಯಮ್ಮಲ್ಲಿ ನೀವೇನಾದರೂ ಕಪ್ಪು ಫಿಶ್ ಈ ಥರದ್ದು ಇಟ್ಕೊಂಡಿದ್ರೆ ಮನೆಗೆ ಏನಾದರೂ ದೃಷ್ಟಿ ಆಗಿದರೆ ಅದರ ಮೇಲೆ ಬೀಳುತ್ತೆ, ಅದು ತಗೊಳುತ್ತೆ. ಮನೆಯಲ್ಲಿ ಮೀನು ಸತ್ತೋದ್ರೆ ಎದುರ್ಕೊಳ್ಳೋದು ಬೇಕಾಗಿಲ್ಲ. ಮತ್ತೊಂದು ಮೀನನ್ನು ತಗೊಂಡು ಬಂದು ಇಡಿ. ಯಾಕೆಂದರೆ ಮೀನು ಸತ್ತೋಗಿದೆ ಅಂದರೆ ನಿಮ್ಮ ಮೇಲೆ ಬಂದಿರತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಅದು ತಗೊಂಡಿದೆ ಅಂತ. ಮನೆಯಲ್ಲಿ ಕಪ್ಪು ನಾಯಿ, ಕಪ್ಪು ಮೇಕೆ ಈ ಥರದ್ದು ಏನಾದರೂ ನೀವು ಪ್ರಾಣಿಗಳನ್ನು ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮನೆ ಒಳಗಡೆ ಲಾಸ್ಟ್ ಟೈಮ್ ಕೂಡ ತಿಳ್ಕೊಂಡಿದ್ದೀವಿ, ಮಿರರ್ ಇಂಥದ್ದೆಲ್ಲ ಕೂಡ ನಾವು ಉತ್ತರದ ಗೋಡೆಗೆ ಹಾಕ್ಕೊಳ್ಳೋದು, ಗಡಿಯಾರ ಉತ್ತರ ಗೋಡೆಗೆ ಹಾಕ್ಕೊಳ್ಳೋದು ತುಂಬ ಅನುಕೂಲಕರವಾಗಿರುತ್ತೆ. ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕಾಟು ಯಾವ ಮೂಲೆಗೂ ತಾಗದಿರ ಇಟ್ಕೊಳ್ಳಿ. ನೀವು ಏನಾದರೂ ಒಂದು ಮೂಲೆಗೆ ಅದು ತಾಗಿದೆ ಅಂದರೆ ಆ ಮೂಲೆಯ ಭಾರ ಹೆಚ್ಚಾಗಿ ಆ ಮೂಲೆ ದೋಷ ಬರುತ್ತೆ. ನೈಋತ್ಯ ಮೂಲೆಯಲ್ಲಿ ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಟಾಯ್ಲೆಟನ್ನು ಇಟ್ಕೊಳ್ಬಾರ್ದು. ಹಾಗೆ ಮನೆಯ ದೇವ ಮೂಲೆಯಲ್ಲಿ ನೀವು ಟಾಯ್ಲೆಟನ್ನು ನಿರ್ಮಾಣ ಮಾಡಿಕೊಂಡಿದರೆ ಅಧೋಗತಿಗೆ ಹೋಗ್ತೀರಿ.
ಒಂದು ವೇಳೆ ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಬಂದರೆ ಮನೆ ಯಜಮಾನನಿಗೆ ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳು ಬರುತ್ತೆ. ತದನಂತರ ತನ್ನ ಹಿರಿಯ ಮಗನಿಗೆ ತಲೆ ಮೇಲೆ ಭಾರ ಬಂದಂಗಾಗಿ ಅವನು ಕೂಡ ಅನಾರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಫೇಸ್ ಮಾಡ್ತದೆ. ದೇವಮೂಲೆಯಲ್ಲಿ ಟಾಯ್ಲೆಟ್ ಇದ್ದರೆ ನಿಂಗೆ ಬರಬೇಕಾಗಿರೋ ಅದೃಷ್ಟವನ್ನು ಅದು ಅಲ್ಲೇ ಸ್ಟಾಪ್ ಮಾಡಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಟಾಯ್ಲೆಟನ್ನು ನಿಮ್ಮ ಸ್ಟೆಪ್ಸ್ ಕೆಳಗಡೆ ನಿರ್ಮಾಣ ಮಾಡ್ಕೋಬೇಡಿ. ಸ್ಟೆಪ್ಸ್ ಕೆಳಗಡೆ ನೀವು ಟಾಯ್ಲೆಟ್ ನಿರ್ಮಾಣ ಮಾಡಿದರೆ ಅದು ನೆಗೆಟಿವ್ ಎನರ್ಜಿಯನ್ನು ನಿಮಗೆ ಕೊಡ್ತಾ ಬರುತ್ತೆ. ಮನೆಯಲ್ಲಿ ಮುಖ್ಯವಾಗಿ ಈ ಇಂಡೋರ್ ಪ್ಲ್ಯಾಂಟ್ಸನ್ನು ನೀವು ಇಟ್ಕೊಳ್ಳೋದ್ರಿಂದ ಕಾಸ್ಮಿಕ್ ಎನರ್ಜಿ ಜಾಸ್ತಿಯಾಗಿ ಆಕ್ಸಿಜನ್ ಲೆವೆಲ್ ಜಾಸ್ತಿಯಾಗಿ ನಿಮಗೆ ಅನುಕೂಲಕರ ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಮನೆಗೆ ಪೂರ್ವ ಅಥವಾ ಉತ್ತರದಲ್ಲಿ ಎತ್ತರದ ಗಿಡಗಳನ್ನು ನೀವು ಬೆಳೆಸಬಾರ್ದು. ಯಾವಾಗಲೂ ಕೂಡ ನಿಮ್ಮ ಪೂರ್ವ ಮತ್ತು ಉತ್ತರ ತಗ್ಗಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಮನೆಗೆ ದಕ್ಷಿಣ ಅಥವಾ ಪಶ್ಚಿಮದಲ್ಲಿ ಎತ್ತರದ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ರಕ್ಷಣೆಯಾಗಿರುತ್ತೆ. ಒಂದು ವೇಳೆ ನಿಮ್ಗೆ ಯಾವುದೇ ಆದ್ರೂ ವಾಸ್ತು ಪ್ರಕಾರ ಏನಾದರೂ ರೋಡ್ ಹಿಟ್ ಇದ್ದರೆ ಅಥವಾ ಒಂದು ನೈಸರ್ಗಿಕವಾದಂಥ ಒಂದು ನೆಗೆಟಿವ್ ಯಾವುದಾದ್ರೂ ಒಂದು ಮೂಲೆಗಿದ್ದರೆ ಆ ಮೂಲೆಯಲ್ಲಿ ಸುತ್ತಲೂ ನೀವು ತುಳಸಿ ಗಿಡಗಳನ್ನು ಬೆಳೆಸೋದ್ರಿಂದ ಆ ಮೂಲೆಯಲ್ಲಿ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಆ ತುಳಸಿ ಗಿಡ ಕಮ್ಮಿ ಮಾಡುತ್ತೆ. ಸ್ನೇಹಿತರೆ, ಹೀಗೆ ವಾಸ್ತುವಲ್ಲಿ ಎಷ್ಟೋ ಅನುಕೂಲಕರವಾಗಿರ್ತಕ್ಕಂಥ ಸಿಂಪಲ್ ವಾಸ್ತು ಟಿಪ್ಸನ್ನು ನಾವು ಹೇಳ್ತಾ ಬರ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ಒಂದು ಚಿಕ್ಕ ಕನಸಿನ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನಿಮ್ಗೇನಾದರೂ ಬೆಳಗಿನ ಜಾವ ಸಮಯದಲ್ಲಿ ನಾಗರಾವು ಎಡೆ ಎತ್ಕೊಂಡು ನೋಡಿದ್ರೆ ನಿಮಗೆ ತುಂಬಾ ಅದೃಷ್ಟ ಆ ಥರದಲ್ಲಿ ಬರುತ್ತೆ ಅಂತ. ಒಂದು ವೇಳೆ ಬಿಳಿ ನಾಗರಾವು ಆಗಿದ್ದರೆ ಶೀಘ್ರವಾಗಿ ನಿಮ್ಮ ಫಲಗಳು ಬರುತ್ತೆ. ಒಂದು ವೇಳೆ ಯಾರಾದರೂ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇದ್ರೆ ನಾಗರಾವು ಹೆಡೆಯನ್ನು ನೋಡಿದರೆ ಬೇಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಆದರೆ ಇದೇ ನಾಗರಾವುಗಳು ಪದೇ ದಿನ ನಿಮ್ಮ ಕನಸಲ್ಲಿ ಬರ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಮನ್ನು ಅಧೋಗತಿಗೆ ಕರ್ಕೊಂಡು ಹೋಗುತ್ತೆ. ನಿಮಗೆ ನಾಗದೋಷ ಇರ್ಬೋದು, ವಂಶದಲ್ಲಿ 2 ಮದುವೆ ತಾತ ಮುತ್ತಾತರಿಗೆ ಮದರ್ ಸೈಡ್ ಅಥವಾ ಫಾದರ್ ಸೈಡ್ ಆಗಿರೋದ್ರಿಂದ ನಿಮಗೆ ಕಾಳಸರ್ಪದ ರೂಪದಲ್ಲಿ ನಿಮಗೆ ಪದೇ ನಾಗರಾವು ಕಾಣ್ತಾ ಇದೆ ಅಂದರೆ ಸರ್ಪದೋಷ ಇದೆ ಅನ್ನತಕ್ಕಂಥ ಸಂಕೇತ. ಅದಕ್ಕಾಗಿ ಸರ್ಪ ಸಂಸ್ಕಾರವನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಸರ್ಪದೋಷ ಹೋಗುತ್ತೆ. ಅಪರೂಪಕ್ಕೆ ಕಾಣ್ತಕ್ಕಂಥ ಈ ನಾಗರಾವು, ಎಡೆ ಎತ್ತಿದ ನಾಗರಾವು ನಿಮಗೆ ಅದೃಷ್ಟನೇ ಸರಿ.